ಆಯ್ತು. ಮೊಬೈಲ್ ಅಲ್ಲಿ ಯಾರು ನೋಡ್ತಾರೆ? ಮೊಬೈಲ್ ಅಲ್ಲಿ ಯಾರು ನೋಡಲ್ಲ. ನೋಡೋರು ಅವ್ರ ಅಭಿಮಾನ ಇದ್ದಾಗ ನೋಡ್ತಾರೆ. ಎಲ್ಲಾರು ನೋಡಕ್ ಹೋಗಲ್ಲ ಯಾರುನು. ನಮ್ಮ ಅಭಿಮಾನ ಏನು ದರ್ಶನ್ ಅಭಿಮಾನಿ ಅಂತ ಇಲ್ಲ, ನಾವು ನೋಡ್ತೀವಿ ಅಂದ್ರೆ ಪಿಕ್ಚರ್ ನೋಡಲ್ಲ. ಫೋನ್ ಅಲ್ಲಿ ಅಕಸ್ಮಾತ್ ಬಂದ್ರೆ ಯಾವ್ದಾರ ಮೂವಿ ಇದ್ರೆ ನೋಡ್ತೀವಿ. ದರ್ಶನ್ ರಿಲೀಸ್ ಆಗೋವರೆಗೂ ಯಾವ್ದೇ ಮೂವಿ ಥಿಯೇಟರ್ ಹೋಗಿ ನೋಡಿಲ್ಲ ಅಷ್ಟೇ. ಯಾಕೆಂದ್ರೆ ದರ್ಶನ್ ಮೇಲೆ ಇರೋ ಅಭಿಮಾನ ಹಂಗಿದೆ. ಅವ್ರೇನ್ ಹೇಳಿಲ್ಲ, ನಮ್ಗೆ ಬೇಜಾರಾಗಿದೆ. ಅವ್ರ ಜೈಲ್ಗೆ ಹೋಗಿರೋದೇ ತುಂಬಾ ಬೇಜಾರಾಗಿರೋದು ನಮ್ಗೆ, ಬೇರೆ ಏನು ಇಲ್ಲ. ಬೇರೆ ಹೀರೋಗಳು ಏನೋ ಗೊತ್ತಿಲ್ಲ ನಮ್ಗೆ. ನಮ್ ದರ್ಶನ್ ಮೇಲೆ ಅಭಿಮಾನ ಇರೋದ್ರಿಂದ ಬೇರೆ ಪಿಕ್ಚರ್ ಯಾವ್ದು ನೋಡಕ್ ಹೋಗಿಲ್ಲ. ಅವ್ರದ್ದು ಡೆವಿಲ್ ಬರೋ ಗಂಟೆ ಯಾವ್ದು ನೋಡಲ್ಲ. ಏನೋ ಅವ್ರ ಮನ್ಸಿರ್ಬೋದು ಅದ್ ನೋಡೋದು, ನಮ್ಗೇನು ಇಲ್ಲ. ನಮ್ ಮನ್ಸಲ್ಲಿ ಏನಿದೆ ಅದ್ ಮಾತ್ರ ನಾವ್ ಮಾಡ್ತೀವಿ. ನೋಡಿ ಅಂತ ನಾನೇ ನಿಮ್ಗೇನ್ ಹೇಳಕ್ ಬರಲ್ಲ. ನಾನ್ ಹೇಳ್ತಿರೋದು ನೋಡಲ್ಲ ಅಂದ್ರಲ್ವಾ, ಅದೇ ಯಾವ್ದೋ ಒಂದು ಕಲ್ಕಿ ಸಿನಿಮಾ ರಿಲೀಸ್ ಆಯ್ತು, ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅದೆಷ್ಟೋ ಕೋಟಿ ಮಾಡ್ತು ಅಂತಾರೆ. ಅದೆಲ್ಲ ಯಾರು ನೋಡಿದ್ದಾರೆ? ಅಂದ್ರೆ ಕನ್ನಡದವ್ರು ನೋಡಿದ್ದಾರೆ, ಅವ್ರವ್ರ ಅಭಿಮಾನ. ಇವಾಗ ನೀವು ಅಭಿಮಾನ ಇದ್ರೆ ನೀವು ಹೋಗಿ ನೋಡ್ತೀರಾ. ನಮ್ಗೆ ದರ್ಶನ್ ಬಿಟ್ಟು ಬೇರೆ ಯಾವ್ದು ನೋಡಿಲ್ಲ ಪಿಕ್ಚರ್ ಜಾಸ್ತಿ. ನಾವು ದರ್ಶನ್ ಅಭಿಮಾನಿ ಅಂತ ನಾವ್ ಹೇಳ್ತಾ ಇಲ್ಲ. ಎಲ್ಲ ಅಪ್ಪು ಪುನೀತ್ ಯಾರ್ದಾರು ಆಗಿರ್ಬೋದು ನಾವ್ ನೋಡಿದೀವಿ. ಬಟ್ ಏನಪ್ಪಾ ಅಂದ್ರೆ ದರ್ಶನ್ ಜೈಲ್ಗೆ ಹೋಗಿರೋದು ತುಂಬಾ ಬೇಜಾರಾಗಿರೋದು. ಅವತ್ತಿಂದ ಇವತ್ತಿನವರೆಗೂ ಥಿಯೇಟರ್ ಹೋಗಿ ಪಿಕ್ಚರ್ ಯಾವ್ದು ನೋಡಿಲ್ಲ, ನೋಡೋದು ಇಲ್ಲ. ಇಲ್ಲ ಹೋಗಿಲ್ಲ, ಯಾವ್ದು ಹೋಗಿಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ಮವ್ರು ಯಾರು ಹೋಗಿ ಯಾವ್ದು ಡೆವಿಲ್ ಬರಗಟ್ಟೆ ಯಾವ ಮೂವಿಗೂ ಹೋಗಲ್ಲ, ಯಾವ್ದು ಹೋಗಲ್ಲ. ಏನು ಮಾಡಕ್ಕಾಗಲ್ಲ. ಫಿಲಮ್ ಇಂಡಸ್ಟ್ರಿ ಎಲ್ಲಾರ್ದು ಇದೆ, ಎಲ್ಲಾರು ಹೀರೋ ಆಗಿದ್ದಾರೆ. ಬಟ್ ನಮ್ಮ ಅಭಿಮಾನ ಏನಪ್ಪಾ ಅಂದ್ರೆ ದರ್ಶನ್ ಜೈಲ್ಗೆ ಹೋಗಿರೋದು ಒಂದೇ ಪ್ರೀತಿ ವಿಶ್ವಾಸದಿಂದ ತುಂಬಾ ಬೇಜಾರಾಗಿದೆ ನಮ್ಗೆ, ಅಷ್ಟೇನೆ, ಬೇರೆ ಏನಿಲ್ಲ. ಮಾಡ್ತಾರೆ ಪಾಪ, ಅವ್ರಿಗೂ ಹೊಟ್ಟೆ ಪಾಡಂಗ್ ಮಾಡ್ತಾರೆ. ನಾವು ಹೊಟ್ಟೆ ಪಾಡ್ಗೆ ಹೋಗಿ ನೋಡ್ಬೇಕು. ನಾವು ಹೋಗಿ ನೋಡಿದ್ರೆ ಅವ್ರಿಗೂ ದುಡ್ಡಾಗುತ್ತೆ. ಅವ್ರು ಮೂವಿ ಮಾಡಿದ್ರೆ ತಾನೇ ನಾವು ಹೋಗಿ ನೋಡೋದು. ಬಟ್ ಅವ್ರು ಬೆಳಿತಾವ್ರೆ, ನಾವು ಬೆಳಿಬೇಕಷ್ಟೇನೆ, ಇನ್ನೇನಿಲ್ಲ. ಬೇಜಾರಾಗುತ್ತೆ, ಏನ್ ಮಾಡೋಣ. ಭಾಷೆ ಅಲ್ಲಿ ಇರ್ಬೇಕಾದ್ರೆ ನಾವ್ ಇಲ್ಲಿದ್ದೀವಲ್ಲ ಅಷ್ಟೇ. ಅವ್ರ ಹೊರಗಡೆ ಬಂದ್ಮೇಲೆ ಎಲ್ಲ ಮೂವಿ ನೋಡ್ತೀವಿ. ಇದೇ ಪ್ರೀತಿ ಹಂಗೆ ಇರುತ್ತೆ, ಯಾವತ್ತೂ ಕಮ್ಮಿ ಆಗಲ್ಲ ಪ್ರೀತಿ. ಏನು ಮಾಡಕ್ಕಾಗಲ್ಲ ಸರ್, ಅದೆಲ್ಲ ಯಾರೋ ಬೇರೆಯವ್ರು ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ. ಬಟ್ ಅದ್ ನಮ್ಗಿನ್ನೂ ಕನ್ಫರ್ಮ್ ಆಗಿಲ್ಲ. ಬಾಸ್ ಬರ್ಬೇಕು ಆಚೆ ಅಷ್ಟೇ. ರಿಲೀಸ್ ಆಗೋವರೆಗೂ ಮೂವಿ ನೋಡಲ್ಲ, ನೋಡಕ್ ಹೋಗೋದು ಇಲ್ಲ. ಹೋಗಪ್ಪ ಅಂತೀವಿ ಅಷ್ಟೇ. ನೀನ್ ಹೋಗಿ ನೋಡ್ಕಪ್ಪ ಅಂತೀವಿ, ಹೋಗಲ್ಲ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.